ಯಾರಾದರೂ ನಿಮ್ಮನ್ನು ಹೊಗಳಿದ್ರೆ ತತ್ಕ್ಷಣದಲ್ಲಿ ಅದನ್ನು ಖಂಡನೆ ಮಾಡಿ, ನೀವು ಹೇಳುವ ಯಾವ ಗುಣ ನನ್ನಲ್ಲಿಲ್ಲ, ಹಾಗೇನಾದರೂ ನನ್ನಲ್ಲಿ ಏನಾದರೂ ಗುಣ ಇದ್ದರೆ ಅದಕ್ಕೆ ಮುಖ್ಯ ಆಶ್ರಯ ನಾನಲ್ಲ, ಒಳಗಿರುವ ಭಗವಂತ. ಅವಂದು ಎಲ್ಲ ಗುಣ, ನಂದಂತ ಏನೂ ಇಲ್ಲ. ಅದು ಬಿಟ್ಟು ಇಲ್ಲದ ಹೊಗಳಿಕೆಯನ್ನು ಯಾರಾದರೂ ಅಕ್ಸೆಪ್ಟ್ ಮಾಡಿದರೆ ಜನ್ಮಾಂತರದಲ್ಲಿ ಗೂನು ಬೆನ್ನಿನವನಾಗಿ ಹುಟ್ಟಬೇಕಾಗುತ್ತೆ. ಹಾಗಂತೇಳಿ ಯಾರು ಗೂನು ಬೆನ್ನಿರೋರು ನೋಡಿ ನೀವು ಕೇಳಕ್ಕೆ ಹೋಗಬೇಡಿ. ನಿಮಗದು ಪಾಠ. ಮಾಡಿದವ್ರ ಪಾಪ ಆಡ್ದವ್ರ ಬಾಯಿಲಿ ಅಂತ ನೀವೇನು ಆಡಕ್ಕೆ ಹೋಗಬೇಡಿ. ನಿಮಗದೊಂದು ಲೆಸನ್ ಅಷ್ಟೇ. ಯಾಕಂದರೆ ಗರುಡ ಪುರಾಣದಲ್ಲಿ ಯಾವ್ಯಾವ ತಪ್ಪಿಗೆ ಏನೇನು ಶಿಕ್ಷೆ ಅಂತ ಹೇಳುವಾಗ ಎಷ್ಟೋ ಬಾರಿ ಸಭೆ ಸಂದರ್ಭದಲ್ಲಿ ಸುಮ್ಮನೆ ಹೊಗಳದು. ಆ ಹೊಗಳಿಕೆ ಕೇಳುವಾಗ ಹಾಗೆ ಬ್ಲೋ ಟೈರ್ ಥರ ಖುಷಿ ಆಗಿಬಿಡುತ್ತೆ. ನಮಗೆ ಖುಷಿ ಪಡಬೇಡಿ, ಮೂರ್ಖರಾಗಿಬಿಡ್ತೀರಿ. ನಿಜವಾಗಿ ನಮ್ಮಲ್ಲಿ ಗುಣ ಇಲ್ಲ, ಎಲ್ಲ ಗುಣಗಳು ಆ ಭಗವಂತನಲ್ಲಿ ಇರೋದು. ಇಲ್ಲದಿರುವ ಗುಣಗಳಂತೂ ಮೊದಲೇ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾನು ಮಾಡಿದೆ ಅಂತ ನಿಮ್ಗೆ ಯಾವಾಗ ಬಂದರೂ ಈ ಉದಾಹರಣೆ ನೆನ್ಪಿಟ್ಕೊಳ್ಳಿ. ಈ LKG UKG ಮಕ್ಕಳಿಗೆ ಶಾಲೆಗೆ ಕಳಿಸಿದ್ರೆ ದೊಡ್ಡ ದೊಡ್ಡ ಹೈಫೈ ಸ್ಕೂಲ್ಗಳು ಆ ಮಕ್ಕಳಿಗೆ ಪ್ರಾಜೆಕ್ಟ್ ವರ್ಕ್ ಅಂತ ಕೊಟ್ಬಿಡುತ್ತೆ. ಅವಿರೋದೇ ಇಷ್ಟು, ಅದಕ್ಕೆ ಪ್ರಾಜೆಕ್ಟ್ ವರ್ಕ್. ಆ ವರ್ಕ್ ಯಾರು ಮಾಡಬೇಕು? ಅಮ್ಮ. ಸ್ಟಾರ್ ಹಾಕಿಸ್ಕೊಳ್ಳೋದು ಯಾವುದು? ಮಗು. ಮಾಡಿದ್ದು ಅಮ್ಮ, ಹಾಕಿಸ್ಕೊಳ್ಳೋದು ಸ್ಟಾರ್ ಅಲ್ವಾ? ಹಾಗೆ ಅಮ್ಮ ಯೋನಪ್ಪಿತ ಜನಿತ ಯೋ ವಿಧಾತ ಭಗವಂತ. ಪ್ರಾಜೆಕ್ಟ್ ವರ್ಕ್ ಯಾವುದು? ಸೃಷ್ಟಿ. ಮಾಡಿದ್ಯಾರು? ದೇವರು. ಸ್ಟಾರ್ ಯಾರಿಗೆ? ಬ್ರಹ್ಮನ್. ಇದು ಬರೀ ಬ್ರಹ್ಮನ ಕಥೆ ಅಲ್ಲ, ನಮ್ಮೆಲ್ಲರ ಕಥೆ. ನಮ್ಮ ಯಾರಿಗೂ ಏನನ್ನೂ ಮಾಡುವ ತೇನ ವಿನ ತೃಣಮಪಿನ ಚಲತಿ. ಒಂದು ಕೈಯನ್ನು ಮೇಲೆತ್ತುವ ಯೋಗ್ಯತೆ ನಮಗಿಲ್ಲ. ನಿಮಗಿನ್ನೂ ಒಂದು ಉದಾಹರಣೆ. ನೀವು ಕನ್ನಡಿ ಮುಂದೆ ನಿಂತು ಬಾಚ್ಕೊಳ್ತಾ ಇದ್ದೀರಿ. ಬಾಚ್ಕೊಳ್ಳೋಕ್ಕೆ ಹೋಗಿ ಕನ್ನಡಿ ಮುಂದೆ ನಿಂತ್ರಿ. ಹೀಗೆ ನಿಂತಾಗ ಏನಾದರೂ ಅಪ್ಪಿ ತಪ್ಪಿ ಕನ್ನಡಿ ಒಳಗಿರೋ ಕೈ ಮೇಲೆತ್ತಿದ್ರೆ ನೀವೇನು ಮಾಡ್ತೀರಿ? ಎತ್ತಲ್ಲ, ಎತ್ತಬಾರ್ದು ಅಲ್ವಾ? ಹಾಗೆ ಬಿಂಬ, ಪ್ರತಿಬಿಂಬ, ಭಾವ. ಬಿಂಬ ಭಗವಂತ. ಎದುರಿಗೆ ನಿಂತವ ಕೈ ಎತ್ತಿದರೆ ಮಾತ್ರ ಕನ್ನಡಿ ಒಳಗಿರುವಂತಹ ಬೊಂಬೆಯ ಕೈಯು ಮೇಲೆತ್ತತ್ತೆ ವಿನಃ ಎದುರಿಗಿರೋನು ಕೈ ಎತ್ತದೇ ಇದ್ದರೆ ಬೊಂಬೆ ಏನೂ ಎತ್ತಲಿಕ್ಕೆ ಸಾಧ್ಯ ಇಲ್ಲ.